ನೀವೇನಾದ್ರೂ ಅಟ್ ಪ್ರೆಸೆಂಟ್ ಮನೆ ಕಟ್ಟಿಸ್ತಿದ್ರೆ ನೀವು ಮೆಟೀರಿಯಲ್ ಏನಾದ್ರು ಟ್ಯಾಕ್ಟರ್ ಆದ್ರೆ 4,500 ಆಗುತ್ತಂತ ಇನ್ಫಾರ್ಮೇಶನ್. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊತಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ಇದೆ. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನಾನು ಸಿಮೆಂಟು ಮತ್ತು TMT ಸ್ಟೀಲ್ ರೇಟ್ ಎಷ್ಟಿದೆ ಅಟ್ ಪ್ರೆಸೆಂಟ್ ಅಂದರೆ 2025 ಎಷ್ಟಿದೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ. ಇವತ್ತು ನಾನು 20 mm ಜಲ್ಲಿ, 40 mm ಜಲ್ಲಿ, ಜೊತೆಗೆ ಪಿ ಸ್ಯಾಂಡು, ಎಮ್ ಸ್ಯಾಂಡು ಮತ್ತು ರೋಬೋ ಸ್ಯಾಂಡು ಮತ್ತು ಆಲೋ ಬ್ಲಾಕು ಮತ್ತು ಮಣ್ಣಿಟ್ಕೆ ಅಂದರೆ ಬ್ರಿಕ್ಸ್ ಬರುತ್ತಲ್ಲ, ಅಂದರೆ ವೈರ್ ಕಟ್ ಇಟ್ಕೆ, ಇದೆಲ್ಲ ಕೂಡ ಇವತ್ತು ಅಂದರೆ ಅಟ್ ಪ್ರೆಸೆಂಟ್ 2025 ಅಟ್ ಪ್ರೆಸೆಂಟ್ ಎಷ್ಟು ರೇಟ್ ಇದೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ನಾನು ಎಷ್ಟು ಅಮೌಂಟ್ ಹೇಳಿದ್ದೀನಲ್ಲ ಆಲ್ಮೋಸ್ಟ್ ಅಲ್ಲಿ ಇಷ್ಟೇ ಇರುತ್ತೆ. ಏರಿಯಾದಿಂದ ಏರಿಯಾಗೆ ಒಂದು ಲೋಡ್ ಮೇಲೆ ಒಂದು 300-400 ರೂಪಾಯಿ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು. ಬಟ್ ನಮ್ಮ ಏರಿಯಾದಲ್ಲಿ ಇಷ್ಟಿದೆ ಅಟ್ ಪ್ರೆಸೆಂಟ್. ನಾನು ನಿನ್ನೆ ಏನು ವಿಡಿಯೋ ಮಾಡಿದ್ನಲ್ಲ, ಸೊ ನಿನ್ನೆ ಎಷ್ಟೆಷ್ಟಿದೆ ಏನೇನಿದೆ ಅಲ್ಲಿ ನಾವೇ ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲಿ ತೊಗೊಬಂದ್ರೆ ಎಷ್ಟಾಗುತ್ತೆ, ಜೊತೆಗೆ ಇಲ್ಲಿ ತಂದಾಕರೆ ಎಷ್ಟಾಗುತ್ತೆ ಒಂದು ಲೋಡ್ಗೆ ಅನ್ನೋ ಪೂರ್ತಿ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮೆಟೀರಿಯಲ್ಸ್ ಅಕಸ್ಮಾತ್ ನೀವೇನಾದ್ರೂ ಅಟ್ ಪ್ರೆಸೆಂಟ್ ಮನೆ ಕಟ್ಟಿಸ್ತಿದ್ರೆ, ನೀವು ಮೆಟೀರಿಯಲ್ ಏನಾದರೂ ಓಡಿಸ್ಬೇಕು ಅಂತಿದ್ರೆ ಈ ವಿಡಿಯೋ ಅಂತೂ 100% ನಿಮ್ಗೆ ಯೂಸ್ ಆಗೇ ಆಗುತ್ತೆ. ಹಾಗಾಗಿ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆ ತನಕ ನೋಡಿ. ಬನ್ನಿ, ಫಸ್ಟ್ ನಾವು 20 mm ಜಲ್ಲಿನ ಎಷ್ಟು ರೇಟ್ ಇದೆ ಅಂತ ನೋಡ್ಬೋಣ. ಸೊ ಆಲ್ಮೋಸ್ಟ್ ಅಲ್ಲಿ 20 mm ಜಲ್ಲಿನ ನಾವು 8 ವೀಲರಲ್ಲಿ ಓಡಿಸ್ತೀವ ಅಥವಾ 10 ವೀಲರಲ್ಲಿ ಓಡಿಸ್ತೀವ, ಅದು ನಿಮ್ಮ ಇಷ್ಟ ಆಯಿತಾ. ಇಲ್ಲ ಟ್ರ್ಯಾಕ್ಟರಲ್ಲಿ ಓಡಿಸ್ತೀರಾ ಅಥವಾ ಒಂದು ಟನ್ ವೈಸ್ ಓಡಿಸ್ತೀರಾ, ಅದು ನಿಮ್ಮ ಇಷ್ಟ. ಬಟ್ ನಾನು ಇಲ್ಲಿ ಎಲ್ಲ ರೀತಿಯ ಇನ್ಫಾರ್ಮೇಷನನ್ನು ಹೇಳ್ಬಿಡ್ತೀನಿ. ಫಸ್ಟ್ ಒಂದು 20 mm ಜಲ್ಲಿನ ನಾವು ಮೆಟೀರಿಯಲ್ ನಮಗೆ ಬೇಕು ಮನೆಗೆ ಅಂತಂದಾಗ ನಾವು ಫಸ್ಟ್ ಆಫ್ ಆಲ್ ಏನು ಡಿಸಿಷನ್ ತೊಗೊಬೇಕು. ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಟರ್ ಲೋಡ್ ಬೇಕಾ ಅಥವಾ 10 ವೀಲರ್ ಬೇಕಾ ಅಥವಾ 6 ವೀಲರ್ ಬೇಕಾ, ಅದು ನಿಮ್ಮ ಚಾಯ್ಸ್. ಇದನ್ನು ಫಸ್ಟು ನೀವು ಯೋಚನೆ ಮಾಡಬೇಕಾಗತ್ತೆ. ಜೊತೆಗೆ 1 ಟನ್ ಎಷ್ಟಿದೆ ಅಂತ ನೀವು ಕೇಳಬೇಕಾಗತ್ತೆ. ಅಂದರೆ ಯಾರು ನಿಮಗೆ ಪರಿಚಯ ಇದ್ದಾರೋ ಅಥವಾ ಮೆಟೀರಿಯಲ್ ಹೊಡಿಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರನ್ನ ನೀವೇನಾದರೂ ವಿಚಾರಿಸ್ಬೇಕು. 1 ಟನ್ ಎಷ್ಟಿದೆ ಈಗ ಅಂದರೆ ಫ್ರೆಶರಲ್ಲಿ ಎಷ್ಟಿದೆ, ಇಲ್ಲಾಂದರೆ ಇಲ್ಲಿಗೆ ಬರೋದಕ್ಕೆ ಎಷ್ಟಾಗುತ್ತೆ, ಜೊತೆಗೆ ನೀವು ಟನ್ ವೈಸ್ ಹಾಕ್ತೀರಾ ಅಥವಾ ಲೋಡ್ ವೈಸ್ ಹಾಕ್ತೀರಾ, ಅಥವಾ ಫಾರ್ ಎಕ್ಸಾಂಪಲ್ 10 ವೀಲರ್ ಹಾಕ್ಸ್ಕೊಂಡ್ರೆ ಅದು ಲೋಡ್ ವೈಸ್ ಹಾಕ್ಸ್ಕೊಂತೀರಾ ಅಂತ ನೀವು ಫಸ್ಟ್ ಮಾತಾಡ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ ತೊಗೊಬೇಕಾಗತ್ತೆ. ಫಸ್ಟ್ ಟನ್ ವೈಸು ಇಲ್ಲಿ ನೋಡ್ಬಿಡೋಣ. ನಾನು 1 ಟನ್ನು 20 mm ಜಲ್ಲಿ ಫ್ರೆಶರಲ್ಲೇ ಹೋಗಿ 1 ಟನ್ 20 mm ಜಲ್ಲಿ ಕೇಳಿದ್ರೆ ಅಲ್ಲಿ ಎಷ್ಟಿದೆ ಅಂದರೆ 520 ರೂಪಾಯಿ ಇದೆ ಅಂತ. ಓಕೆನಾ. ಅಟ್ ಪ್ರೆಸೆಂಟ್ ರೇಟು 1 ಟನ್ನಿಗೆ 520 ರೂಪಾಯಿ ಇದೆ. ಟ್ರ್ಯಾಕ್ಟರಲ್ಲಿ ಏನೂ ಇಲ್ಲ ಅಂದರೆ ಚಿಕ್ಕ ಟ್ರ್ಯಾಕ್ಟರಲ್ಲಿ ಒಂದು 4.25 ಟನ್ ಬರುತ್ತೆ. ಸ್ವಲ್ಪ ದೊಡ್ಡದಾಗಿದೆ ಟ್ರ್ಯಾಕ್ಟರ್ ಒಂದು 5.25 ಟನ್ ಬರುತ್ತಂತ ಮ್ಯಾಕ್ಸಿಮಮ್ಮು. ನಮ್ಮ ಹತ್ರ ತರಬೇಕಾದ್ರೆ ಟ್ರ್ಯಾಕ್ಟರ್ ಲೋಡ್ ಬಂದು 4,500. ಚಿಕ್ಕ ಟ್ರ್ಯಾಕ್ಟರ್ ಆದರೆ 4,500 ಆಗುತ್ತಂತ, ದೊಡ್ಡ ಟ್ರ್ಯಾಕ್ಟರ್ ಆದರೆ 5,000 ಆಗುತ್ತಂತೆ. ಓಕೆನಾ. ಟ್ರ್ಯಾಕ್ಟರ್ ಲೋಡು ಯಾವುದೇ ಕಾರಣಕ್ಕೂ ಟನ್ ವೈಸ್ ನಮಗೆ ಹಾಕಲ್ಲ, ನೆನಪಲ್ಲಿರಲಿ. ಅವ್ರು ಲೋಡ್ ವೈಸೇ ಹಾಕೋದು ಟ್ರ್ಯಾಕ್ಟರ್ ಲೋಡು. ಅಲ್ಲಿ ನೀವು ಟನ್ ವೈಸ್ ಹಾಕ್ಸ್ಕೋಬೇಕು ಅಂದರೆ ಅವ್ರು ಹಾಕಲ್ಲ. ಯಾಕಂದರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಇಟ್ಕೊಂಡಿರ್ತಾರಲ್ವ, ಹಾಗಾಗಿ ಅವರು ಹಾಕಲ್ಲ. ಇನ್ನು ಅಕಸ್ಮಾತ್ ಇಲ್ಲ ನಾವು ಟ್ರ್ಯಾಕ್ಟರ್ ಲೋಡ್ ಬೇಡ, ನಮಗೆ 10 ವೀಲರ್ನ ಓಡಿಸ್ಕೊಂಡ್ಬಿಡ್ತೀವಿ ಒಂದೇ ಸಲ, ಲೈಕ್ ಫೌಂಡೇಶನ್ಗಾಗಿರ್ಬೋದು ಮತ್ತು RCCಗಾಗಿರ್ಬೋದು ಒಂದೇ ಸಲ ಆಗ್ಬಿಡುತ್ತೆ, ಅಮೌಂಟ್ ಮಿಕ್ಕುತ್ತೆ ಅನ್ನೋದಾಗಿದ್ದರೆ 1 ಟನ್ನಿಗೆ 520 ರೂಪಾಯಿ ತಗೊತಾರೆ. ಆದರೆ ಇದರಲ್ಲಿ ಎಕ್ಸ್ಟ್ರಾ ಬಾಡಿಗೆ ಇರುತ್ತಲ್ವ, ಬಾಡಿಗೆನ ನಾವೇ ಕೊಡಬೇಕಾಗುತ್ತೆ. ಇಲ್ಲ ಬಾಡಿಗೆನೂ ಸೇರಿಸಿ ನಾವು ಕೊಡ್ತೀವಿ ಅಂದರೆ ಲೋಡ್ ವೈಸ್ ಬಾಡಿಗೆ ಕೊಡ್ತೀರಾ ಅಥವಾ ಟನ್ ವೈಸ್ ಬಾಡಿಗೆ ಕೊಡ್ತೀರಾ, ಅದು ನಿಮಗೆ ಸೇರಿದ್ದು ಆಯಿತಾ. ನಾವು ಒಂದ್ಸಲಿ ಎಮ್ ಸ್ಯಾಂಡ್ ಓಡಿಸ್ಕೊಂಡಿದ್ವಿ ಟನ್ ವೈಸು, ಅಂದರೆ ಪಿ ಸ್ಯಾಂಡು. ಸೊ ಅದು ಒಂದು ಟನ್ ಬಂದು ಪಿ ಸ್ಯಾಂಡು 1,100 ರೂಪಾಯಿ ಇತ್ತು ಲಾಸ್ಟ್ ಇಯರ್ ಆಯಿತಾ. ಅವಾಗ ನಾವು ಟನ್ ವೈಸ್ ಓಡಿಸ್ಕೊಂಡಿದ್ವಿ. ಟೋಟಲ್ 25,000 ಆಯಿತು ಬಾಡಿಗೆ ಸೇರಿ. 18ರಿಂದ 19 ಟನ್ ಬಂದಿತ್ತು ಆಯಿತಾ. ಇದು ಅಷ್ಟೇ, ನೀವು ಟನ್ ವೈಸ್ ಓಡಿಸ್ಕೊಂಡ್ರೆ ನಿಮಗೆ ಲಾಭ. ಇಲ್ಲ ನಾನು ಟನ್ ವೈಸು ಸೇರಿ ಬಾಡಿಗೆನೂ ಸೇರಿ ಓಡಿಸ್ಕೊತೀನಿ ಅಂದರು ಅದು ನಿಮ್ಮ ಇಷ್ಟ. ನೀವು ಟನ್ ವೈಸ್ಗೆ ಬಾಡಿಗೆ ಕೊಡೋಕ್ಕೆ ಹೋಗ್ಬೇಡಿ. ಒಂದು ಲೋಡ್ಗೆ ಇಷ್ಟು ಅಂತ ಬಾಡಿಗೆ ಕೊಟ್ಟರೆ ನಿಮಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ. ಇದು ನನಗೆ ಗೊತ್ತಿರ್ತಕ್ಕಂಥ ಒಂದು ಜನರಲ್ ಇನ್ಫಾರ್ಮೇಷನ್ನು. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊತಿದ್ದೀನಿ. ಓಕೆನಾ. ಇದು 20 mm ಜಲ್ಲಿ. ಇನ್ನು 40 mm ಜಲ್ಲಿ ಏನಂತ ಕರಿತೀವಲ್ಲ, 40 mm ಜಲ್ಲಿ ನಿಮ್ಗೆ ಗೊತ್ತು, ಸೋಲಿಂಗ್ ಆಗಬೇಕು ಮತ್ತು ದಮ್ಸ್ ಹೊಡಿಬೇಕಾಗುತ್ತೆ, ತುಂಬ ಯೂಸ್ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ 40 mm ಜಲ್ಲಿ. ಇದು ಸಹ ಸೇಮ್ ರೇಟ್ ಇದೆ. 1 ಟನ್ ಬಂದ್ಬಿಟ್ಟು 580 ರೂಪಾಯಿ, ಅಂದರೆ ಅದು 520, ಇದು 580 ರೂಪಾಯಿ ಇದೆ ಅಂತೆ 1 ಟನ್ನು. ಇದು ಬಂದು ಲೋಡ್ ಟ್ರ್ಯಾಕ್ಟರ್ ಲೋಡ್ ಬಂದು 4,500, ಚಿಕ್ಕ ಟ್ರ್ಯಾಕ್ಟರು, ದೊಡ್ಡ ಟ್ರ್ಯಾಕ್ಟರ್ 5,000. ಸೊ ಇದು ನಿಮ್ಗೆ ಕ್ಲಿಯರ್ ಆಯಿತು. ಅಂದರೆ 40 mm ಜಲ್ಲಿ
ಮತ್ತು 20 mm ಜಲ್ಲಿ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ರೇಟ್, ಆಯಿತಾ ಫ್ರೆಂಡ್ಸ್. ಈಗ ಪೀ ಸ್ಯಾಂಡ್ಗೆ ಬರೋಣ. ಪೀ ಸ್ಯಾಂಡ್ ಬಂದು ಅಟ್ ಪ್ರೆಸೆಂಟ್ 1 ಟನ್ನು 1200 ರೂಪಾಯಿ ಇದೆಯಂತೆ. ಕೆಲವೊಂದು ಏರಿಯಾಗಳಲ್ಲಿ 1300 ಕೂಡ ಹೇಳ್ತಿದ್ದಾರೆ. ಬಟ್ ನಮ್ಮ ಏರಿಯಾದಲ್ಲಿ ಬಂದು 1 ಟನ್ನು ಪೀ ಸ್ಯಾಂಡ್ ವೈಟ್, ನೆನಪಲ್ಲಿರಲಿ, ವೈಟ್ ಪೀ ಸ್ಯಾಂಡು 1 ಟನ್ನು 1200 ರೂಪಾಯಿ ಇದೆ. ಇದು ಟ್ರ್ಯಾಕ್ಟರ್ ಲೋಡ್ ಬಂದು 8000. ಪೀ ಸ್ಯಾಂಡ್ ವೈಟ್ ಟ್ರ್ಯಾಕ್ಟರ್ ಲೋಡ್ ಬಂದು 8000 ಆಗುತ್ತೆ. ಇನ್ನು ಬ್ಲ್ಯಾಕ್ ಇದೆಯಲ್ಲ, ಬ್ಲ್ಯಾಕ್ ಬಂದು ಪೀ ಸ್ಯಾಂಡು 1 ಟನ್ನಿಗೆ 1020 ರೂಪಾಯಿ ಆಗುತ್ತೆ. ಸೊ ಅದು 1200, ಇದು 1020 ಪ್ಲಾಸ್ಟ್ರಿಂಗ್ ಸ್ಯಾಂಡ್, ಆಯಿತಾ. ಇದು ಟ್ರ್ಯಾಕ್ಟರ್ ಲೋಡ್ ಬಂದು 7000. ಸೊ ಅದಕ್ಕೂ ಇದಕ್ಕೂ 1000 ಡಿಫ್ರೆನ್ಸಿಯೇಷನ್ ಇರುತ್ತೆ. ನೀವು ಪ್ಲಾಸ್ಟಿಂಗ್ ಚೆನ್ನಾಗಿರಬೇಕು, ನಮಗೆ ಕ್ವಾಲಿಟಿ ಆಗಿರಬೇಕು ಅಂದರೆ ದಯವಿಟ್ಟು ಪೀ ಸ್ಯಾಂಡನ್ನು ವೈಟನ್ನು ಬೆಳೆಸಿ, ಅದು ತುಂಬ ಉತ್ತಮ. ಜೊತೆಗೆ ಎಷ್ಟು ಸಿಮೆಂಟ್ ಬಳಕೆ ಮಾಡಿದ್ದಾರೆ ಏನು ಅಂತ ನೀಟಾಗಿ ಅಬ್ಸರ್ವ್ ಮಾಡ್ಕೊಬೋದು. ಹಾಗಾಗಿ ಕ್ವಾಲಿಟಿ ವೈಸ್ ಕೂಡ ಡಬಲ್ ವಾಶ್ ಟ್ರಿಬಲ್ ವಾಶ್ ಎಲ್ಲ ಆಗಿರುತ್ತಲ್ವ, ಹಾಗಾಗಿ ಪೀ ಸ್ಯಾಂಡ್ ವೈಟನ್ನು ಯೂಸ್ ಮಾಡೋದು ಪ್ಲಾಸ್ಟ್ರಿಂಗ್ಗೆ ತುಂಬ ಉತ್ತಮ. ಇನ್ನು ನೆಕ್ಸ್ಟ್ ಬಂದು ರೋಬೋ ಸ್ಯಾಂಡ್. ರೋಬೋ ಸ್ಯಾಂಡ್ ಬಂದು 1 ಟ್ರ್ಯಾಕ್ಟರ್ ಲೋಡ್ ಬಂದು 6500 ಇದೆ. ಇದು ಬಂದು ಟನ್, ರೋಬೋ ಸ್ಯಾಂಡ್ ಟನ್ ಬಂದು 920 ರೂಪಾಯಿ ಇದೆ. ನೆನಪಲ್ಲಿರಲಿ, 1 ಟ್ರ್ಯಾಕ್ಟರ್ ಲೋಡು ರೋಬೋ ಸ್ಯಾಂಡು 6500, 1 ಟನ್ ಬಂದು 920 ರೂಪಾಯಿ ಆಗುತ್ತೆ. ಇದು ಕೂಡ ನೀವು ಟನ್ ವೈಸ್ ಹಾಕ್ಸ್ಕೊಬೋದು, 10 ವೀಲರಲ್ಲಾದರೂ ಹಾಕ್ಬೋದು, ಲೋಡ್ ವೈಸ್ ಆದರೂ ಹಾಕ್ಸ್ಕೊಬೋದು, ಇದು ನಿಮ್ಮ ಇಷ್ಟ, ಆಯಿತಾ. ಇದಿಷ್ಟು ಫ್ರೆಂಡ್ಸ್ ಪೀ ಸ್ಯಾಂಡ್ದು. ಇನ್ನು ಎಮ್ ಸ್ಯಾಂಡ್ದು ಬರೋದಾದರೆ 1 ಟನ್ ಬಂದು 580 ರೂಪಾಯಿ ಇದೆ ನಮ್ಮ ಕಡೆ, ಆಯಿತಾ. ನಮ್ಮ ಕಡೆ ಎಮ್ ಸ್ಯಾಂಡು 580 ರೂಪಾಯಿ. 1 ಟ್ರ್ಯಾಕ್ಟರ್ ಲೋಡ್ ಬಂದು 5000 ಇದೆ. ಇನ್ನು ಇದು ಕೂಡ ನೀವು ಟನ್ ವೈಸ್ ಹಾಕ್ಸ್ಕೊಬೋದು ಅಥವಾ ಲೋಡ್ ವೈಸ್ ಕೂಡ ಹಾಕ್ಸ್ಕೊಬೋದು. 10 ವೀಲರಲ್ಲಾದರೆ ಅದು ನಿಮ್ಮ ಇಷ್ಟ, ಮಾತಾಡಿ ಹಾಕ್ಸ್ಕೊಳ್ಳಿ. ಟನ್ ವೈಸ್ಗೆ ಬಾಡಿಗೆ ಕೊಡೋಕೆ ಹೋಗ್ಬೇಡಿ, ಒಂದು ಲೋಡ್ಗೆ ಬಾಡಿಗೆ ಕೊಟ್ಟು ಹಾಕ್ಸ್ಕೊಳ್ಳೋದು ತುಂಬ ಒಳ್ಳೆಯದು, ಆಯಿತಾ. ಇನ್ನು ಪೀ ಸ್ಯಾಂಡ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನು ರೋಬೋ ಸ್ಯಾಂಡ್ ಕೂಡ ಹೇಳಿದ್ದೀನಿ. ರೋಬೋ ಸ್ಯಾಂಡ್ ಒಂದು ಟ್ರ್ಯಾಕ್ಟರ್ ಬಂದು 6500, 1 ಟನ್ ಬಂದು 920 ರೂಪಾಯಿ. ಇನ್ನು ಬೋರ್ಡ್ರಸ್ ಕಲ್ಲು ಬರುತ್ತಲ್ಲ, ಬೋರ್ಡ್ರಸ್ ಕಲ್ಲು ಯಾವುದಕ್ಕೆ, ಫೌಂಡೇಶನ್ಸ್ಗೆ. ಆ ಫೌಂಡೇಶನ್ಗೆ ಬೋರ್ಡ್ರಸ್ ಕಲ್ಲು ಬಂದು 1 ಟ್ರ್ಯಾಕ್ಟರ್ ಲೋಡ್ ಬಂದು ನಮ್ಮ ಕಡೆ 7000 ಇದೆ. ಲಾಸ್ಟ್ ಇಯರು 6000 ಇತ್ತು, ಇವಾಗ 7000 ಆಗಿದೆ. ತುಂಬ ಸ್ಟ್ರಾಂಗ್ ಆಗಿರುತ್ತೆ ಕಲ್ಲು, ಹಾಗಾಗಿ ದಿಂಡು ಕಲ್ಲು ಅಂತಲೂ ಕರೀತಾರಲ್ವ, ದಿಂಡು ಕಲ್ಲು 7000 ಇದೆ ನಮ್ಮ ಕಡೆ ಕಲ್ಲು. ಇನ್ನು ಆಲೋ ಬ್ಲಾಕ್ ಇಟ್ಕೆ 6 ಇಂಚ್ ಬಂದು 6 ಇಂಚು ಆಲೋ ಬ್ಲಾಕ್ ಇಟ್ಕೆ ಬಂದು 1 ಇಟ್ಕೆ ನಮ್ಮ ಕಡೆ ಈಗ 35 ಅಥವಾ 36 ರೂಪಾಯಿ ಇದೆ. ಕೆಲವೊಂದು ಕಡೆ 35 ತಗೊಂಡಿದ್ದಾರೆ, ಕೆಲವೊಂದು ಕಡೆ 36 ರೂಪಾಯಿ ತಗೊಂಡಿದ್ದಾರೆ 1 ಆಲೋ ಬ್ಲಾಕ್ಗೆ, 6 ಇಂಚ್ ಇಟ್ಕೆಗೆ. ಇನ್ನು 4 ಇಂಚ್ ಇಟ್ಕೆಗೆ 1 ಆಲೋ ಬ್ಲಾಕ್ಗೆ ಇಲ್ಲಿ ನಮ್ಮ ಕಡೆ ಅಟ್ ಪ್ರೆಸೆಂಟ್ 29 ರೂಪಾಯಿ ತಗೊಂತಿದ್ದಾರೆ. ಆಲ್ಮೋಸ್ಟ್ ಲಾಸ್ಟ್ ಇಯರ್ 28-29 ಇತ್ತು, ಈಗಲೂ ಕೂಡ ಅದು 29. ಕೆಲವೊಬ್ಬರು ಆಲೋ ಬ್ಲಾಕ್ಗೆ ಯೂಸ್ ಮಾಡೋ ಸಿಮೆಂಟ್ ಮೇಲೆ 30 ರೂಪಾಯಿ ಕೂಡ ತಗೊತಿದ್ದಾರೆ. 29ರಿಂದ 30, ದೊಡ್ಡ ಇಟ್ಕೆ ಆದರೆ 35ರಿಂದ 36 ರೂಪಾಯಿ ಇದೆ. ಇನ್ನು ರೆಡ್ ಬ್ರಿಕ್ಸ್ ಅಂತ ಏನು ಕರಿತೀವಲ್ಲ, ಮಣ್ಣಿಟ್ಕೆ ಬಂದ್ಬಿಟ್ಟು ವೈರ್ ಕಟ್ ಇಟ್ಕೆ ನಮ್ಮ ಕಡೆ 9 ರೂಪಾಯಿಯಿಂದ 10 ರೂಪಾಯಿ ಇದೆ. ಕೆಲವೊಂದು ಏನಿಟ್ಕೆ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ಬಂದು 9 ರೂಪಾಯಿ ಮಾಡ್ತಿದ್ದಾರೆ, ಕೆಲವೊಂದು ಇಟ್ಕೆ ಫ್ಯಾಕ್ಟ್ರಿಯವರು 10 ರೂಪಾಯಿ ಮಾಡ್ತಿದ್ದಾರೆ. ಓವರ್ ಬರ್ನ್ ಕೂಡ ಅದೇ ಒಂದು ಸಪ್ರೇಟ್ ರೇಟ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಯಾರು ಓವರ್ ಬರ್ನ್ ಯೂಸ್ ಮಾಡೋದಿಲ್ಲ, ಹಾಗಾಗಿ ಅದನ್ನು ನಾನು ಹೇಳ್ತಿಲ್ಲ ಅಷ್ಟೇ. ಇನ್ನು ಕಾಮನ್ ಬ್ರಿಕ್ಸ್ ಬರುತ್ತಲ್ಲ ಮಣ್ಣಿಟ್ಕೆ, ಅದು ಬಂದು ನಮ್ಮ ಕಡೆ 6ರಿಂದ 7 ರೂಪಾಯಿ ಇದೆ. ಕೆಲವೊಬ್ಬರು ಅದರಲ್ಲೂ ಕೂಡ ಓವರ್ ಬರ್ನ್ ಯೂಸ್ ಮಾಡ್ತಾರೆ. ಈ ವೈರ್ ಕಟ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ವೈರ್ ಕಟ್ ಇಟ್ಕೆಯಲ್ಲಿ ಕಷ್ಟ ಏನಪ್ಪ ಅಂದರೆ ನನಗೆ ಇಟ್ಕೆನ ಕಟ್ ಮಾಡಿ ಸ್ವಲ್ಪ ಕಟ್ಟೋದು ಕಷ್ಟ, ರೈಟ್ ಸ್ವಲ್ಪ ಜಾಸ್ತಿ ಇದೆ. ಕಾಮನ್ ಬ್ರಿಕ್ಸು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಇವಾಗ ಪ್ರೆಸೆಂಟ್ 2025ರಲ್ಲಿ ಮೋಸ್ಟ್ ಆಫ್ ದೆಮ್ ಜನ ಏನು ಮಾಡ್ತಿದ್ದಾರೆ ಅಂದರೆ ಆಲೋ ಬ್ಲಾಕ್ ಬ್ರಿಕ್ಸೇ ಕಟ್ಟಿಸ್ತಿರೋದು. ಎದೇನೋ ಹೇಳ್ತಾರಲ್ಲ, ಎಷ್ಟು ನಾವು ಆಲೋ ಬ್ಲಾಕ್ ಆಗಲಿ ಮತ್ತು ರೆಡ್ ಬ್ರಿಕ್ಸ್ ಆಗಲಿ ಯಾವ ಬ್ರಿಕ್ಸ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ, ಆ ಕ್ಯೂರಿಂಗ್ ಅನ್ನೋದು ಇಂಪಾರ್ಟೆಂಟ್. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ. ಒಂದು ಗೋಡೆಗಾಗಿರ್ಬೋದು ಅಥವಾ RCCಗಾಗಿರ್ಬೋದು ಮಿನಿಮಮ್ RCCಗೆ 1 ತಿಂಗಳು ಕ್ಯೂರಿಂಗ್ ಮಾಡಬೇಕು. ಗೋಡೆಗಾದರೆ ಒಂದು 15ರಿಂದ 20 ದಿನ ಕ್ಯೂರಿಂಗ್ ಮಾಡ್ತಾನೆ ಇರಬೇಕು. ಯಾಕಂದರೆ ಗೋಡೆಗೆ ಪ್ರತಿ ಸರಿ ನಾವು ಕ್ಯೂರಿಂಗ್ ಮಾಡ್ತೀವಿ. ಲೈಕ್ ಲಿಂಕ್ ಲೆವೆಲ್ ಆಗಿರ್ಬೋದು ಅಥವಾ ಗೋಡೆ ಕಟ್ಟುವಾಗ ಆಗಿರ್ಬೋದು, ಮತ್ತು ಪ್ಲಾಸ್ಟಿಂಗ್ ಟೈಮಲ್ಲಿ ಆಗಿರ್ಬೋದು, ಎಷ್ಟೊಂದು ಸಲ ಕ್ಯೂರಿಂಗ್ ಆಗಿಬಿಡುತ್ತೆ. ಆದರೆ RCCಗೆ ಅಷ್ಟಲ್ಲಿ ಕ್ಯೂರಿಂಗ್ ಆಗಲ್ಲ. ಸೊ RCCಗೆ ಸ್ವಲ್ಪ 1 ತಿಂಗಳು ಆ ಥರ ನೀರನ್ನು ನಿಲ್ಲಿಸೋದು ತುಂಬ ಒಳ್ಳೆಯದು.
ಇದಿಷ್ಟು ಫ್ರೆಂಡ್ಸ್ ಅಟ್ ಪ್ರೆಸೆಂಟ್ 2025ರಲ್ಲಿ ಯಾವ್ದ್ಯಾವ್ದು ಎಷ್ಟೆಷ್ಟು ರೇಟ್ ಇದೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ವಿಡಿಯೋಗೆ ನಿಮ್ಮ ಡೌಟ್ಸ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಮತ್ತು ಕೇಳ್ತಿದ್ದೀರಾ ನಿಮ್ಮ ಮನೆಗೆ ಮೆಟೀರಿಯಲ್ಸ್ ಎಷ್ಟು ಕಾಸ್ಟ್ ಆಯಿತು ಅಂತ. ನಾನು ಪ್ಲಾಸ್ಟ್ರಿಂಗ್ವರೆಗೂ ಮಾತ್ರ ಹೇಳಬಲ್ಲೆ. ಪ್ಲಾಸ್ಟ್ರಿಂಗ್ ಆದಮೇಲೆ ಮೆಟೀರಿಯಲ್ ಏನಿದೆಯಲ್ಲ ಅದೆಲ್ಲ ನಾನು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೀನಿ. ಲೈಕ್ ಪ್ಲಂಬಿಂಗ್ಗೆ ಎಷ್ಟು ಕಾಸ್ಟ್ ಆಯಿತು, ಮತ್ತು ಪೈಂಟಿಂಗ್ ಎಷ್ಟಾಯಿತು, ಮತ್ತು ಕಿಟಕಿ ಬಾಗಿಲಿಗೆ ಎಷ್ಟಾಯಿತು ಅದನ್ನೆಲ್ಲ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಆದರೆ ನಾನು ಫೌಂಡೇಶನಿಂದ ಹಿಡಿದು ಅಟ್ ಪ್ಲಾಸ್ಟ್ರಿಂಗ್ ತನಕ ಏನೇನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಎಷ್ಟು ಕಾಸ್ಟ್ ಆಯಿತು ಅನ್ನೋದನ್ನು ಬೇಕಾದ್ರೆ ನಾನು ಸಪ್ರೇಟಾಗಿ ನೀವು ಹೇಳ್ದಂಗೆ ಒಂದು ವಿಡಿಯೋವನ್ನು ಮಾಡ್ತೀನಿ. ನಿಮಗೆ ಒಂದಷ್ಟು ಐಡಿಯಾಸ್ ಬರುತ್ತೆ. ಅಂದರೆ ಆಲೋ ಬ್ಲಾಕ್ಸ್ ಎಷ್ಟು ಯೂಸ್ ಮಾಡಿದ್ವಿ, ಸಿಮೆಂಟ್ ಎಷ್ಟು ಬ್ಯಾಗ್ಸ್ ಆಯಿತು, ಮತ್ತು ಸ್ಟೀಲ್ ಎಷ್ಟು ಟನ್ ಆಯಿತು, ಇದೆಲ್ಲವನ್ನು ನಾನು ಬೇಕಾದ್ರೆ ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡ್ತೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತಂದ್ರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.